ಮಾಡಿದ್ವಿ. ಆಗ ಅವ್ರ ಸಮಸ್ಯೆಗಳನ್ನು ತಿಳ್ಕೊಂಡು ನನಗೆ 2 ದಿವಸ ಟೈಮ್ ಕೊಟ್ಟರೆ ನಾನು ಸರಿಪಡಿಸ್ತೀನಿ ಅಂತ ಹೇಳಿದರು. 2 ದಿವಸ ಆಗಿಂದ ನಮ್ಮ ಸಂಘದ ಮುಖ್ಯಸ್ಥನ ಕರೆದು ಮೊದಲ ಹೆಂಗೆ ಕ್ರಷರ್ನ ಮೆಟೀರಿಯಲ್ ಕೊಡ್ತಿದ್ರು ಕಾಂಟ್ರಾಕ್ಟ್ರಿಗೆ ಅದೇ ಥರ ಕೊಡ್ತಾರೆ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಕ್ರಷರ್ ಮಾಲೀಕರು ಒಪ್ಕೊಂಡಿದ್ದಾರೆ ಅಂತೇಳಿ ಅವರು ಖುದ್ದಾಗಿ ನಮಗೆ ಹೇಳೋದಲ್ದ ಪ್ರೆಸ್ಸಿಗೆ ನೋಟ್ ರಿಲೀಸ್ ಮಾಡಿದ್ರು. ಪ್ರೆಸ್ ನಿಮ್ಮಲ್ಲಿ ಪ್ರೆಸ್ನಲ್ಲಿ ಬಂದಿದೆ, ಶಾಸಕರ ರಾಘವೇಂದ್ರ ಹಿಟ್ನಾಳ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಇದು ಆಗಿ ಮತ್ತೆ 2-3 ದಿವಸಕ್ಕೆ ಹಿತಾಸಕ್ತಿ ಇದ್ದಾಗ ನಾವು ಕ್ರಷರ್ನ ಕೇಳಿದ್ವಿ. ಹಿಂಗೆ ಹೇಳೋರು ಒಬ್ಬ MLA ಹೇಳಿದ್ರೆ ಕೇಳಿಬಿಡ್ಬೇಕಾ ಅಂತಾರೆ ಅವರು, ಯಾರು ಕ್ರಷರ್ ಮಾಲೀಕರು ಮತ್ತು ಕ್ರಷರ್ ಅಧ್ಯಕ್ಷ. ನಾನು ಹೇಳೋದು ಒಬ್ಬ MLA ಅಂದರೆ ಆತ ಜನಪ್ರತಿನಿಧಿ, ಒಂದು ತಾಲೂಕಿನಲ್ಲಿ 1% ಹೆಚ್ಚಿಗೆ ಮಠ ತೊಗೊಂಡು ಆರಿಸ್ಕೊಂಡಿರ್ತಾನೆ ಅಂತ ಜನಪ್ರತಿನಿಧಿಗೆ ಇವ್ರು ಕಿಮ್ಮತ್ತು ಕೊಡೋಲ್ಲ ಅಂದರೆ ಯಾವ ಲೆವೆಲಿಗೆ ಹೋಗಿದೆ ನಮ್ಮ ಜಿಲ್ಲೆ? ಮತ್ತು MP ಅವರು ಅವ್ರ ಅಣ್ಣ ಅಲ್ಲ, ಅದು ಅವರು ರಿಲೇಷನ್ಶಿಪ್ ಇರ್ಬೋದು. ಬಟ್ ನಾವು ಹೇಳೋದು ಒಬ್ಬ MLA ಹೇಳಿದ್ರೆ ಅವ್ರೊಳಗಿನ ಈ ವಿಷಯದೊಳಗೆ ಸಾಮ್ಯತೆ ಇಲ್ಲ, ಅದು ಸಹಮತ ಇಲ್ಲ, ಅವ್ರು ಅರ್ಥ ಮಾಡ್ಕೋಬೇಕು ಸರ್. ನಾವು ಹೆಂಗೆ ಹೇಳೋಕ್ಕಾಗತ್ತೆ? ನಾವು ಒಂದ್ ಕಡೆಗೆ ಪ್ರೇರಣಾ ಸಂಸ್ಥೆಯವರು ಅವ್ರಿಬ್ಬರು ಅಲ್ರಿ, ಆಲ್ ಕಾಂಟ್ರಾಕ್ಟರ್ ಸೇರಿ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ನಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ, ಎಲ್ಲರೂ ಸೇರೇ ಮಾಡಿದ್ ಮೀಟಿಂಗ್. ಇನ್ನೊಂದು ಸರ್, ಯಾರನ್ನ ಹೊರತುಪಡಿಸಿ ಸರ್ ಇನ್ನೊಂದು ಈ ವಿರುದ್ಧವಾಗಿ ಅಲ್ಲ ಕಠಿಣ ವರ್ಕ್ ಸ್ಟಾಪ್ ಇರ್ತಾವೆ ದೀಪಾವಳಿ ಹಬ್ಬ. ಆಮೇಲೆ MLA ಅವರು ರಾಜಿ ಮಾಡಿದ್ರು, ರಾಜಿ ಮಾಡಿದ್ರು. ರಾಜಿ ಆದ್ಮೇಲೆ ನಾವು ಅದನ್ನ ಇದು ಮಾಡಲಿಲ್ಲ. ಈಗ ತಡ ಹೇಗೆ ಮತ್ತೆ ಅದೇ ಸಿಸ್ಟಮ್ಗೆ ಹೋದಾಗ ನಾವು ವಿರೋಧ ಮಾಡ್ತಾ ಇದ್ವಿ ಎಲ್ಲ MLAಗಳು. ಅದಕ್ಕೆ ನಾವು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕುಕ್ನೂರಲ್ಲಿ ಇರ್ತಕ್ಕಂಥ ಕ್ರಷರ್ ಗೌರವ ಕ್ರಷರ್ ಅಂತ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಯಾರಿಗೂ ಕೇಳಂಗಿಲ್ಲ, ನಿಮ್ಗೆ ಸಪ್ಲೈ ಮಾಡ್ತೀವಿ ಅಂತ. ಕುಷ್ಟಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಬಯಾಪುರ ಸಾಹೇಬ್ರ ಸಂಬಂಧಿಕ ಕ್ರಷರ್ ಹೆಸರು ಗೊತ್ತಿಲ್ಲ, ಅವರು ಸಪೋರ್ಟ್ ಮಾಡಿದ್ದಾರೆ, ನಾವು ಯಾವುದು ಕೇಳಂಗಿಲ್ಲ ಅಂತೇಳಿ. ಕಾರಟಗಿಯಲ್ಲಿ ಇರ್ತಕ್ಕಂಥ ರಾಮಮೋಹನ್ ಅಂತ ಒಂದು ಕಾಂಟ್ರಾಕ್ಟರ್ದು ಕ್ರಷರ್ ಇದೆ, ಅವರು ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿಲ್ಲ ಅಂತೆಲ್ಲ ಲಾಸ್ಟ್ ಇವರು ರಾಘವೇಂದ್ರ ಹಿಟ್ನಾಳವರು ಒಪ್ಕೊಂಡ್ರು. ಆಯಿತು, ಇಷ್ಟೆಲ್ಲ ಸಮಸ್ಯೆ ಐತೆ, ಇಲ್ಲ ನಿಂದು ಸಮಸ್ಯೆ ಐತೆ, ಮೊದಲು ಹೆಂಗಿತ್ತು ಅದೇ ಸಿಸ್ಟಮ್ ಮಾಡೋಣ, ಮೊದಲು ಹೆಂಗೆ ಪ್ರೆಷರ್ನಿಂದ ಕಡೆ ಸಪ್ಲೈ ಮಾಡಿರ್ತಾರ ಅದೇ ಸಿಸ್ಟಮ್ ಮಾಡೋಕೆ ನಮ್ದು ಒಪ್ಪಿಗೆ ಅಂತೇಳಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು. ಯಾರು ರಾಘವೇಂದ್ರ ಹಿಟ್ನಾಳ್ ಕೊಟ್ಟು ನಮ್ಮೆಲ್ಲ ಮೀಟಿಂಗ್ ಮತ್ತೆ ಇವತ್ತು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟಿದ್ದೀವಿ, ಏನ್ ಇಟ್ಕೊಂಡು ಹೋಗ್ತೀವಿ? ಅಧ್ಯಕ್ಷ ಉಪಾಧ್ಯಕ್ಷ ಇಟ್ಕೊಂಡು ಹೋಗ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರು ಇಟ್ಕೊಂಡು ಹೋಗ್ತಾರೆ. ಏನಾಗಲ್ಲ, ಅದೆಲ್ಲ ಎಲ್ಲಿರ್ಬೇಕು ಅಲ್ಲಿರ್ತದೆ. ಕಾನೂನು ಪ್ರಕಾರವಾಗಿ ಹೇಳಕ್ ಹೋದ್ರೆ, ಕಾನೂನಿನ ಚೌಕಟ್ಟಿಗೆ ಹೇಳಕ್ ಹೋದ್ರೆ ಯಾರು ಉಸುಕಿಲ್ಲ, ಮಾತಾಡೋದಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಫೈನಲ್ ತೀರ್ಮಾನ, ಅವ್ರು ಯಾರು ಬೇಕೋ ಹೇಳ್ಬೋದು, ಯಾರು ಹೇಳ್ಬೋದು. ಕಾನೂನು ಎಲ್ಲಿ ಇವರು ಎಲ್ಲ ಬಿಡು, ಇಲ್ಲಿ ಚರ್ಚೆ ಇಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಸುಪ್ರೀಂ ಇಲ್ಲ, ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಸುಪ್ರೀಂ. ಅವ್ರು ಏನ್ ಬೇಕಂದ್ರು ಏನ್ ಪವರ್ ಇದೆಯೋ ಅಷ್ಟು ಪವರ್ ಇದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ. MLA ಇಲ್ಲ, ಗೌರ್ಮೆಂಟ್ ಸೈನ್ ಮಾಡುವ ಅಧಿಕಾರ ಇರೋದು ಗ್ರಾಮ ಪಂಚಾಯತ್ ಅಧ್ಯಕ್ಷ. ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲ